ಸಲಾರ್ ರಿಲೀಸ್ ಟ್ರೈಲರ್. ಸೊ ತೆಲುಗಿನಲ್ಲಿ ಹಾಗೂ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ 5 ಭಾಷೆಗಳಲ್ಲಿ ರಿಲೀಸ್ ಆದಂತಹ ಸಲಾರ್ ರಿಲೀಸ್ ಟ್ರೈಲರನ್ನು ಇವತ್ತು ನೋಡಿದ್ವಿ. ಸೂಪರ್ ಆಗಿದೆ ಗುರು. ನಕ್ಕ ನಿಂತ ಟ್ರೈಲರ್ನ ನಾವು ಹಿಸ್ಟ್ರಿಯಲ್ಲೂ ನೋಡಿಲ್ಲ, ಮುಂದೆನೂ ನೋಡೋದು ಕಷ್ಟ ಅಂತ ಹೇಳ್ಬೋದು. ನಕ್ಕ ಸೂಪರಾಗಿ ಮಾಡಿದ್ದಾರೆ. KGFಗಿಂತ 10 ಪಟ್ಟಲ್ಲ 100 ಪಟ್ಟು ಸೂಪರಾಗಿ ತೆಗೆದಿದ್ದಾರೆ. ಸೊ ಪ್ರಶಾಂತ್ ನೀಲ್ಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಇವರಿಗೆ ವಾಯ್ಸ್ ಕೊಟ್ಟಂತಹ ನಮ್ಮ ವಸಿಷ್ಠ ಸಿಂಹ ಅವರು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಿದ್ದಾರೆ. ಸೊ ಯಪ್ಪ, ಇದರಲ್ಲಿರುವಂತಹ ಒಂದೊಂದು ಆ್ಯಕ್ಷನ್ ಸೀನ್ಸು, ಸೊ KGF ಡೈರೆಕ್ಟ್ರು ಅನ್ನೋದನ್ನು ಪಕ್ಕ ಕಂಡುಹಿಡಿಬೋದು. ಅದರ ಜೊತೆಗೆ ಪ್ರಭಾಸ್ ಅವ್ರನ್ನ ಬೇರೆ ಲುಕ್ನಲ್ಲೇ ತೋರಿಸಿದ್ದಾರೆ. ಸೊ ಹಳೆ ಪ್ರಭಾಸನ್ನು ನೋಡಿದ ರೀತಿ ಆಯಿತು. ಸೊ ಟ್ರೈಲರ್ಗಿಂತ ಸಲಾರ್ದು ಇದು ರಿಲೀಸ್ ಟ್ರೈಲರ್ ಇದೆಯಲ್ಲ, ಸೂಪರಾಗಿ ಮೂಡಿ ಬಂದೈತೆ. ಹಾಗೂ ಅಲ್ಲಿ ನಡೆದಿರುವಂಥ ಕೆಲಸಗಳನ್ನ ಪಿನ್ ಟು ಪಿನ್ ಹೇಳಿದ್ದಾರೆ. ಸೊ ಇದು ಇಬ್ಬರು ಗೆಳೆಯರ ನಡುವೆ ನಡೆದಂತಹ ವಾರ್, ಸೊ ಇಬ್ಬರು ಪ್ರಾಣ ಸ್ನೇಹಿತರ ನಡುವೆ ನಡೆಯುವಂತಹ ವಾರ್ ಆಗಿದೆ. ಇದರಲ್ಲಿ ಸಖತ್ತಾಗಿ ಶೂಟನ್ನು ಮಾಡಿದ್ದಾರೆ. ಸೊ ಎಡಿಟಿಂಗ್ ಕೂಡ ಒಂದು ಹುಡುಗಿ ಮಾಡಿದ್ದಾಳಂತೆ, ಆದರೆ ಸಖತ್ತಾಗಿ ಮಾಡಿದ್ದಾಳೆ. ಸೊ ಇದಕ್ಕೆ ನಾನು ಫುಲ್ ಕೊಡ್ತೀನಿ, ಯಾಕಂದರೆ ಇವಾಗ ಟಿಕೆಟ್ ಕೂಡ ಬುಕ್ಕಿಂಗ್ಗೆ ಸಿದ್ಧತೆಯನ್ನು ನಡೆದಿದೆ. ಸೊ ನೀವು ಕೂಡ ಹೋಗ್ಬಿಟ್ಟು ಟಿಕೆಟನ್ನು ಬುಕ್ ಮಾಡಿಬಿಟ್ಟು ಈ ಸಿನಿಮಾನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ನೋಡುವಂತಹ ಒಂದು ಅದೃಷ್ಟ ನಿಮಗೆ ಸಿಗ್ತಾ ಇದೆ. ಪ್ರಶಾಂತ್ ನೀಲ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಅದ್ರ ಜೊತೆಗೆ ನಮ್ಮ ಪ್ರಭಾಸ್, ರೆಬಲ್ ಸ್ಟಾರ್ ಪ್ರಭಾಸ್, ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಎಲ್ಲ ಉಡೀಸಾಗತ್ತೆ ಗುರು, ಎಲ್ಲ ರೆಕಾರ್ಡ್ಗಳು ಉಡೀಸಾಗೋದ್ರಲ್ಲಿ ಯಾವುದೇ ಡೌಟ್ ಬೇಡ, ಆ ರೀತಿ ತೆಗೆದಿದ್ದಾರೆ. ಸೊ ಸಿಕ್ಕಾಪಟ್ಟೆ ಖರ್ಚು ಮಾಡಿ ತೆಗೆದಿರುವಂತಹದ್ದು. KGFಗಿಂತ 10 ಪಟ್ಟು ಅಲ್ಲ 100 ಪಟ್ಟು ನೆಕ್ಸ್ಟ್ ಲೆವೆಲಲ್ಲಿರುವಂತಹ ಸಿನಿಮಾ ಸಲಾರ್. ಸೊ ಈಗ ಒಂದು 30 ನಿಮಿಷದ ಹಿಂದೆ ಒಂದು ರಿಲೀಸ್ ಟ್ರೈಲರ್ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ. ಸೊ ಸೂಪರಾಗಿ ಮೂಡಿ ಬಂದೈತೆ. ಸೊ ಪೃಥ್ವಿರಾಜ್ ಹಾಗೂ ಶ್ರುತಿ ಹಾಗೂ ಪ್ರಭಾಸ್, ಪ್ರಶಾಂತ್ ನೀಲ್ ಹಾಗೂ ಹೊಂಬಾಳೆ ಫಿಲಮ್ಸ್ಗೆ ಆಲ್ ದ ಬೆಸ್ಟ್ ಹೇಳೋಣ. ಇದು ಸಿಕ್ಕಾಪಟ್ಟೆ ದೊಡ್ಡ ಸಕ್ಸಸ್ಸನ್ನು ನಮ್ಮ ಪ್ರಭಾಸ್ ಅವರಿಗೆ ತಂದುಕೊಡ್ಲಿ. ಕನ್ನಡದ ಆಡಿಯನ್ಸು ಸಿಕ್ಕಾಪಟ್ಟೆ ಕಡಿಮೆ ನೋಡ್ತಿದ್ದಾರೆ. ಸೊ ಯೂಟ್ಯೂಬಲ್ಲಿ ಟ್ರೆಂಡಲ್ಲಿ ಎಲ್ಲ ಭಾಷೆಯನ್ನು ಹೋಲಿಸ್ಕೊಂಡ್ರೆ ಕನ್ನಡ ಸಿಕ್ಕಾಪಟ್ಟೆ ಕೆಳಗಿದೆ. ಅದು ಯಾಕಂತ ಗೊತ್ತಿಲ್ಲ. ಸೊ ಕನ್ನಡದವ್ರು ಆಗ್ಬಿಟ್ಟು ಕನ್ನಡನ ಹಾಕ್ಕೊಂಡು ಫಿಲ್ಮ್ ಮಾಡ್ಬೋದಿತ್ತು ಅಂತ ಹೇಳಿ ಅವರ ಮನಸ್ಸಲ್ಲಿರ್ಬೋದು. ಆದರೆ ಕಲಾವಿದರಿಗೆ ಹಾಗೂ ಕಲೆಗೆ ಬೆಲೆ ಕೊಡೋಣ. ಸೊ ಮುಂದಿನ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡಲಿ ಅಂತ ಹೇಳಿ ಕೂಡ ಈ ಮೂಲಕ ತಿಳಿಸ್ಕೋಣ. ಥ್ಯಾಂಕ್ ಯು.